ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ. ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ. ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ. ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ. ಆಚಾರ್ಯರ ಸತ್ಸಿದ್ಧಾಂತದಲ್ಲಿ ಮುನಿತ್ರಯರು ಅಂತ ಖ್ಯಾತರಾದವರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು, ಅವರ ತರುವಾಯ ಶ್ರೀಮದ್ ಜಯತೀರ್ಥರು. ಇವರಿಬ್ಬರ ನಂತರದ ಹೆಸರೇ ಶ್ರೀ ವ್ಯಾಸರಾಜಗುರು ಸಾರ್ವಭೌಮರು. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮದುಃಖ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಅಂತ ಶ್ರೀಮುಷ್ಣ ಮಹಾತ್ಮೆಯಲ್ಲಿ ಈ ಮೂರು ಜನ ಯತಿಗಳ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಅದರಲ್ಲಿ ಶ್ರೀ ವ್ಯಾಸರಾಜಗುರು ಸಾರ್ವಭೌಮರ ಪೀಠದಲ್ಲಿ ಅನೇಕ ಜನ ಜ್ಞಾನಿಗಳು ಈ ಪೀಠವನ್ನು ಏರಿ ಆಚಾರ್ಯರ ಕರಾರ್ಚಿತವಾದ ರಾಮ ಹಾಗೂ ಕೃಷ್ಣನ ಪೂಜೆಯನ್ನು ಮಾಡಿ ಸಾಧನೆಯನ್ನು ಮಾಡಿದ ಮಹಾನುಭಾವರು. ಈ ಸಂದರ್ಭದಲ್ಲಿ ಶ್ರೀಮಠ ತುಂಬ ಎತ್ತರದ ಸ್ಥಿತಿಯಲ್ಲಿದ್ದು ಅನೇಕ ಜನ ಚಕ್ರವರ್ತಿಗಳಿಗೆ ರಾಜಗುರುಗಳಾಗಿ ಮೆರೆದ ಮಹಾನುಭಾವರು ಶ್ರೀ ವ್ಯಾಸರಾಜಗುರು ಸಾರ್ವಭೌಮರು. ಅವರ ಪರಂಪರೆಯಲ್ಲಿ ಅನೇಕ ಜನ ಜ್ಞಾನಿಗಳು, ಶೇಷಚಂದ್ರಿಕಾಚಾರ್ಯರು, ಜಗನ್ನಾಥಯತಿಗಳು, ಭಾಷ್ಯದೀಪಿಕಾಚಾರ್ಯರು, ಕಂಬಾಲೂರು ರಾಮಚಂದ್ರ ತೀರ್ಥರೇ ಮೊದಲಾದ ಅನೇಕ ಜ್ಞಾನಿಗಳು ಈ ಪೀಠದಲ್ಲಿ ವಿರಾಜಮಾನರಾಗಿ ಮಠದ ಒಂದು ವೈಭವವನ್ನು ಜಗತ್ತಿನಲ್ಲಿ ಸಾರಿದ ಮಹಾನುಭಾವರು. ಅಂತೆಯೇ ಈ ಮಠದಲ್ಲಿ ಈಗ ಸುಮಾರು 200 ವರ್ಷಗಳ ಹಿಂದೆ ವ್ಯಾಸರಾಜರ ಈ ದಿವ್ಯ ಪೀಠದಲ್ಲಿ ವಿರಾಜಮಾನರಾದ ಮಹಾನುಭಾವರು ಶ್ರೀ ವಿದ್ಯಾಪೂರ್ಣ ತೀರ್ಥರು ಅಂತ. ಅವರ ಕಾಲ ಸುವರ್ಣಯುಗ ಅಂತ ಕರೆದರೂ ತಪ್ಪಾಗಲಿಕ್ಕಿಲ್ಲ. ಕಾರಣ ಅವರ ಕಾಲದಲ್ಲಿ ಆಗಿನ ಕಾಲದ ಮುಮ್ಮಡಿ ಕೃಷ್ಣರಾಜ ಒಡೆಯರ ದಿವಾನರಾಗಿದ್ದಂತಹ ದಿವಾನ್ ಪೂರ್ಣಯ್ಯನವರು ಸುಮಾರು 30 kg ತೂಕದ ಬಂಗಾರದ ಸುವರ್ಣ ಮಂಟಪವನ್ನು ಶ್ರೀ ವಿದ್ಯಾಪೂರ್ಣ ತೀರ್ಥರ ತಪಸ್ಸು, ಅವರ ತೇಜಸ್ಸು, ಅವರ ವಿದ್ಯೆಯ ಪ್ರಭಾವಕ್ಕೆ ಒಳಗಾಗಿ ಕೃಷ್ಣನ ಪೂಜೆಗಾಗಿ ದಿವಾನ್ ಪೂರ್ಣಯ್ಯನವರು ಶ್ರೀಮಠಕ್ಕೆ ಸುವರ್ಣ ಮಂಟಪವನ್ನು ಸಮರ್ಪಣೆ ಮಾಡಿದರು. ಅದು ಒಂದು ಕಾಕತಾಳೀಯ ಎನ್ನುವಂತೆ 200 ವರ್ಷಗಳ ಕೆಳಗಿನ ವಿಶ್ವಾವಸು ನಾಮ ಸಂವತ್ಸರದಲ್ಲಿಯೇ ಆ ಮಂಟಪ ಶ್ರೀಮಠಕ್ಕೆ ಬಂದಿರತಕ್ಕಂಥದ್ದು. ಕಾಲಕ್ರಮದಲ್ಲಿ ಸುವರ್ಣ ಮಂಟಪ ಅದು ಉಪಯೋಗ ಮಾಡಿದಂತಹ ಒಳಗಿನ ಮರ ಶಿಥಿಲವಾದ ಕಾರಣ ಅದು ಮತ್ತೆ ಪೂಜೆ ಮಾಡಲಿಕ್ಕೆ ಅಷ್ಟು ಸೂಕ್ತ ಆಗಲಿಲ್ಲ. ಅದರ ಒಟ್ಟೊಟ್ಟಿಗೆ ಬಂಗಾರವು ಕೂಡ ಸ್ವಲ್ಪ ಸವೆದು ಅದನ್ನು ಮತ್ತೆ ಕೃಷ್ಣನನ್ನು ಆ ಮಂಟಪದಲ್ಲಿ ಕೂಡಿಸಬೇಕು ಅಂತ ಹೇಳಿ ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಪರಮಪೂಜ್ಯ
ಶ್ರೀ 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 ವಿದ್ಯಾಶ್ರೀಷತೀರ್ಥರ ಒಂದು ಸಂಕಲ್ಪ. ಪರಮಪೂಜ್ಯ ಮಹಾಸ್ವಾಮಿಗಳವರು ಈಗ 9 ವರ್ಷಗಳ ಕೆಳಗೆ ಈ ದಿವ್ಯಪೀಠವನ್ನು ಏರಿ ಮಠದ ಅನೇಕ ಅಭಿವೃದ್ಧಿ ಕಾರ್ಯಗಳು, ತಮ್ಮ ಇಳಿ ವಯಸ್ಸಿನಲ್ಲಿಯೂ ಕೂಡ ದೇಹದ ದಣಿವನ್ನು ವಿಚಾರ ಮಾಡದೆ ಮಠದ ಏಳಿಗೆಯನ್ನು ತಾವು ವಿಚಾರ ಮಾಡ್ತಾ ಮಠದ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಕಣ್ಣಿಗೆ ಕಟ್ಟುವಂತೆ ಅನೇಕ ಸ್ಥಳಗಳಲ್ಲಿ ಎಲ್ಲಿ ಎಲ್ಲಿ ಶ್ರೀ ವ್ಯಾಸರಾಜ ಮಠದ ಹಿರಿಯ ಯತಿಗಳು ತಾವು ತಮ್ಮ ಅಂತಿಮ ಕಾಲಕ್ಕಾಗಿ ತಪಸ್ಸಿಗಾಗಿ ಆಯ್ಕೆ ಮಾಡಿಕೊಂಡಿದ್ದರು, ಅದು ಎಲ್ಲ ಶಿಥಿಲವಾದ ಕಟ್ಟಡಗಳನ್ನು ಅತ್ಯಭೂತಪೂರ್ವವಾಗಿ ವೈಭವದಿಂದ ಪುನರ್ನಿರ್ಮಾಣ ಮಾಡಿ ಅದನ್ನು ಕಂಗೊಳಿಸುವ ಹಾಗೆ ಪರಮಪೂಜ್ಯ ಶ್ರೀಪಾದಂಗಳವರು ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ, ಅವರ ದಿವ್ಯ ಸಂಕಲ್ಪದಲ್ಲಿ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ನಡೀತಾ ಇದ್ದು, ಪರಮಪೂಜ್ಯ ಶ್ರೀಪಾದರಿಗೆ ಗೋಪಾಲಕೃಷ್ಣನನ್ನು ಬಂಗಾರದ ಮಂಟಪದಲ್ಲಿಟ್ಟು ಪೂಜೆ ಮಾಡಿ ಆ ವೈಭವವನ್ನು ಎಲ್ಲರಿಗೆ ದರ್ಶನ ಮಾಡಿಸಬೇಕು ಅನ್ನುವಂತಹ ಒಂದು ಕಳಕಳಿ. ನಾವೆಲ್ಲ ಸಂಕಲ್ಪ ಮಾಡಿದ್ರೆ ಆಗತ್ತೋ ಇಲ್ಲೋ, ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ, ದೊಡ್ಡವರು ಪ್ರಾರ್ಥನೆ ಮಾಡಿದರೆ ಮಾತ್ರ ಆ ಸಂಕಲ್ಪ ಎಂದೂ ಕೂಡ ಭಗವಂತ ಸುಳ್ಳು ಮಾಡುವಲ್ಲ. ಆ ನಿಟ್ಟಿನಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರು ಮಂಟಪದ ಪುನರ್ನಿರ್ಮಾಣಕ್ಕೆ, ಆ ಸುವರ್ಣ ಮಂಟಪದ ಪುನರ್ನಿರ್ಮಾಣಕ್ಕೆ ತಾವು ಕೈಗೆತ್ತಿಕೊಂಡಿದ್ದಾರೆ. ಆ ಕೆಲಸ ಮಾಡುವವರಿಗೆ ಹಳೆಯ ಮಂಟಪವನ್ನು ಕೊಟ್ಟಾಗ ಎಲ್ಲ ಆ ಮಂಟಪದ ಬಂಗಾರವನ್ನು ತೆಗೆದು ಒಟ್ಟು ಮಾಡಿದಾಗ ಸುಮಾರು 20 kgಗಳಷ್ಟು ಹತ್ತಿರ ಬಂಗಾರ ಸೇರಿದೆ. ಅಷ್ಟರಲ್ಲೇ ಮಂಟಪ ಮಾಡಿದ್ರೆ ಬಹು ವರ್ಷ ಕಾಲ ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಒಂದು ಕಡಿಮೆ ಪಕ್ಷ ಅಂದರೂ ಒಂದು 5 kg, ಉತ್ತಮ ಪಕ್ಷ ಅಂದರೆ ಒಂದು 6 kg ಆದರೂ ಇದ್ದರೆ 100 ವರ್ಷಗಳ ಕಾಲ ಕೃಷ್ಣನನ್ನು ಆ ಮಂಟಪದಲ್ಲಿಟ್ಟು ಪೂಜೆ ಮಾಡಲಿಕ್ಕಾಗತ್ತೆ ಅಂತ ಆ ಶಿಲ್ಪಿಗಳ ಅನಿಸಿಕೆ. ಅದೇ ನಿಟ್ಟಿನಲ್ಲಿ ಪೂಜ್ಯ ಶ್ರೀಪಾದಂಗಳವರು ತಾವು ಆ ಕಾರ್ಯಭಾರವನ್ನು ಕೈಗೆತ್ತಿಕೊಂಡು ಆ ದಿಶೆಯಲ್ಲಿ ವೇಗದಿಂದ ಸಾಗುತ್ತಾ ಈ ವರ್ಷದ ಕೊನೆಯಲ್ಲಿ ಆದಷ್ಟು ಬೇಗ ಕೃಷ್ಣನಿಗೆ ಆ ಸುವರ್ಣ ಮಂಟಪವನ್ನು ಸಮರ್ಪಣೆ ಮಾಡಬೇಕು ಅಂತ. ನಾವೆಲ್ಲ ನಿತ್ಯದಲ್ಲಿ ದೇವರ ಪೂಜೆ ಮಾಡುವಾಗ ಮಂಟಪ ಧ್ಯಾನ ಮಾಡಬೇಕು ಅಂತ ವರ್ಣನೆ ಮಾಡ್ತಾರೆ. ಅದು ಉತ್ತಮವಾದ ಉತ್ತಪ್ತೋಜ್ವಲ ಕಾಂಚನೇನ ರಚಿತಂ ತುಂಗಾಂಗರಂಗಸ್ಥಳಂ ಕಾಂಚನೇನ ರಚಿತಂ ಅಂತಾರೆ. ಬಂಗಾರದಿಂದ ನಿರ್ಮಿತವಾದ ಮಂಟಪ. ನಮ್ಮ ಮನೆಗಳಲ್ಲಿ ಅಂಥ ಮಂಟಪಗಳನ್ನು ಇಟ್ಟುಕೊಳ್ಳುವ, ಅದನ್ನು ರಕ್ಷಣೆ ಮಾಡುವ ಯೋಗ್ಯತೆಯೂ ಇಲ್ಲ, ಅಷ್ಟು ದೊಡ್ಡ ಶಕ್ತಿಯೂ ನಮ್ಮದಲ್ಲ. ಆದರೆ ರಾಮ ದೊಡ್ಡ ಸೇತುವೆಯನ್ನು ಕಟ್ಟಿದಾಗ ಪುಟ್ಟ ಅಳಿಲು ತನ್ನ ಕೈಲಾದ ಸೇವೆ ಮಾಡಿ ರಾಮನ ಪರಮಾನುಗ್ರಹಕ್ಕೆ ಪಾತ್ರ ಆದಂತೆ ನಾವು ಕೂಡ ನಮ್ಮ ಸಣ್ಣ ಪುಟ್ಟ ಸೇವೆ ಕೂಡ ಅಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋದ್ಭಯಾತ್ ಅಂಥೇಳಿ ನಾವು ಮಾಡುವ 1 ಗ್ರಾಮ್ ಬಂಗಾರ ಇರಬಹುದು, 10 ಗ್ರಾಮ್ ಇರಬಹುದು, 2 ಗ್ರಾಮ್ ಇರಬಹುದು, ನಾವು ಹಾಕ್ಕೊಂಡ್ರೆ ಅದು ನಮ್ಮ ಜೊತೆಗೆ ಅಷ್ಟೇ. ಆದರೆ ಯಾರ ಕೈಲಿ ಕೊಡಬೇಕು? ಕೊಟ್ಟುದ ಮರಳಿ ತನಗರ್ಪಿಸಲು ಅನಂತ ಮಡಿ ಮಾಡಿಕೊಡುವ. ನಾವು ಸಂಪಾದನೆ ಮಾಡಿದ ಸಂಪತ್ತು ನಮಗೇ ಬೇಕು, ಜನ್ಮ ಜನ್ಮಕ್ಕೂ ನಮಗಿದು ಬೇಕು ಅಂದರೆ ಯಾರ್ಯಾರ ಕೈಲೂ ಕೊಡಬಾರ್ದು. ಯಾರ ಕೈಲಿ ಕೊಟ್ಟರೆ ಮರಳಿ ನಮಗೇ ಸಿಗತ್ತೆ, ಅದು ಭಗವಂತನ ಕೈಯಲ್ಲಿ ಕೊಡಬೇಕು. ಕೃಷ್ಣಾರ್ಪಣ ಅಂತ ಕೊಡಬೇಕು. ತಪಸ್ವಿನೋ ದಾನ ಪರ ಯಶಸ್ವಿನೋ ಮಂತ್ರವಿದಸ್ಸು ಮಂಗಲ ಅಂತ ಭಾಗವತ ವರ್ಣನೆ ಮಾಡ್ತಾ ಇದೆ. ನಾವು ಮಾಡಿದ ಧರ್ಮ ದಾನ ಅದು ಕ್ಷೇಮ ಉತ್ತಮವಾದ ಫಲಕ್ಕೆ ಕಾರಣ ಆಗಬೇಕಂತಾದರೆ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ. ನಾವೇ ನೇರವಾಗಿ ಅರ್ಪಣೆ ಮಾಡಲಿಕ್ಕಾಗೋಲ್ಲ, ಗುರುದ್ವಾರ ಅರ್ಪಣೆ ಮಾಡಬೇಕು. ಈಗ ನಮ್ಮೆಲ್ಲರ ಭಾಗ್ಯ
ಅಂತಹ ಉತ್ತಮರಾದ ಗುರುಗಳು ಪೀಠದಲ್ಲಿ ವಿರಾಜಮಾನರಾದ ಈ ಶುಭ ಪರ್ವಕಾಲದ ಒಳಗೆ ಅವರ ಮನಸ್ಸಿನಲ್ಲಿ ಮಾಡಿಕೊಂಡಂತಹ ಸಂಕಲ್ಪವನ್ನು ನೆರವೇರಿಸಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಯಾರೆಲ್ಲ ಈ ಮಾತುಗಳನ್ನು ಕೇಳ್ತಾ ಇದ್ದೀರಿ, ನಿಮ್ಮ ತನು ಮನ ಧನ ಎಷ್ಟು ಸಾಧ್ಯ ಇದೆ ಸ್ವಹಸ್ತ ಪರಹಸ್ತದಿಂದಲಾದರೂ ಆ ಮಂಟಪದ ಪುನರ್ನಿರ್ಮಾಣ ಕಾರ್ಯದಲ್ಲಿ ಕೈ ಜೋಡಿಸೋಣ. ನಾವು 1 ಗ್ರಾಮ್ ಕೊಟ್ಟರೂ ಈ 1 ಗ್ರಾಮ್ ಹೇಗೆ ಕೊಡೋದು ಅನ್ನುವ ಯೋಚನೆ ಬೇಡ. ಆ 1 ಗ್ರಾಮೇ ಅನಂತವಾಗತ್ತೆ. ಅದು 1 ಗ್ರಾಮ್ 10 ಜನ ಕೊಟ್ಟರೆ 10 ಆಗುತ್ತೆ. ಹಾಗಾಗಿ ನಮ್ಮದು ಸಂಕೋಚ ಇಲ್ಲದೆ, ಶಕ್ತಿಗೆ ವಂಚನೆ ಮಾಡಿಕೊಳ್ಳದೆ ಯಥಾಶಕ್ತಿಯಾಗಿ ಸುವರ್ಣ ದಾನವನ್ನು ಮಾಡಿ ಆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಹಿರಣ್ಯ ಗರ್ಭಸ್ಥಂ ಹೇಮ ಬೀಜಂ ವಿಭಾವಸೋಹೋ ಅನಂತ ಪುಣ್ಯಫಲದಂ ಅತಃಶಾಂತಿಂ ಪ್ರಯಚ್ಛಮೆ. ಸುವರ್ಣದಾನಕ್ಕೆ ಎಷ್ಟು ಫಲ ಅಂದರೆ ಅದಕ್ಕೆ ಪರಿಮಿತಿ ಇಲ್ಲಂತೆ. ಅನಂತ ಪುಣ್ಯ ಫಲದಂ ಅಂತಾರೆ. ಅನಂತವಾದ ಫಲವನ್ನು ಭಗವಂತ ಕೊಡ್ತಾ ಇದ್ದಾನೆ. ನಾವು ದೇವರಿಗೆ ಮಾಡುವ ಎಲ್ಲವೂ ಕೂಡ ಅದು ನಮಗೆ ಬಿಂಬರೂಪಿ ಪರಮಾತ್ಮ, ನಾವೆಲ್ಲ ಅವನ ಪ್ರತಿಬಿಂಬರು. ಬಿಂಬಕ್ಕೆ ಮಾಡಿದ ಪೂಜೆ ಎಲ್ಲ ಪ್ರತಿಬಿಂಬದಲ್ಲಿ ಕಾಣುವಂತೆ ಬಿಂಬರೂಪಿಯಾದ ಪರಮಾತ್ಮನಿಗೆ ಮಂಟಪವನ್ನು ಅರ್ಪಣೆ ಮಾಡಿದರೆ ಜನ್ಮ ಜನ್ಮಾಂತರಕ್ಕೂ ನಮಗೆ ಭಗವಂತ ಉಳಿಲಿಕ್ಕೆ ಉತ್ತಮವಾದ ಮನೆಯೇ ಮೊದಲಾದ ಮಂಟಪಗಳನ್ನು ಕೊಡ್ತಾನೆ ಅನ್ನುವ ದೃಷ್ಟಿಯಲ್ಲಿ, ಭಗವಂತ ಪ್ರೀತನಾಗಲಿ ಎನ್ನುವ ದೃಷ್ಟಿಯಲ್ಲಿ, ಉತ್ತಮ ಗುರುಗಳು ಸಿಕ್ಕಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಈ ಸುಸಂದರ್ಭದಲ್ಲಿ ನಮ್ಮೆಲ್ಲರ ಶಕ್ತಿಯನ್ನು ಮೀರದೆ ನಾವೆಲ್ಲ ಆ ಕಾರ್ಯದಲ್ಲಿ ಸಹಭಾಗಿಯಾಗೋಣ ಅಂತ ಈ ಮೂಲಕ ನಿಮ್ಮೆಲ್ಲರನ್ನು ಕೇಳಿಕೊಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.